ನೋಡ್ದೇನಪ್ಪ, ನಾವು ಹೇಳಿದ್ರೆ ನೀನು ನಂಬಕ್ಕಿಲ್ಲ ಅಂತಿದ್ದೆ. ಅದಕ್ಕೆಯ ನೀನೇ ನಿನ್ನ ಕಣ್ಣಾರ ನೋಡಲಿ ಅಂತ ನಾವು ನಿನ್ನನ್ನು ಇಲ್ಲಿ ಗಂಟ ಕರ್ಕೊಂಬಂದು ತೋರಿಸಿದ್ದು. ಈಗ ಅವಳು ಹಾಲಿಗೆ ಬೆರೆಸಿದ್ದು ಈಸಾ ಕಣಪ್ಪ. ಅದನ್ನು ಸಿದ್ಧ ಮಾಡ್ತಾ ಇರೋದು ನಿನಗೆ ಅಂತನೆಯ. ಹಿಂಗೆಯ ಸಂದಾಗಿದ್ದು ನನ್ನ ಸೊಸೆಗೆ ಉಪಚಾರ ಮಾಡೋ ನೆಪದಾಗೆ ವಿಷ ಕೊಟ್ಟು ಅವಳನ್ನ ಕೊಂದುಬಿಟ್ಲು. ಹೌದಾದ್ರೆ ಈಸಾ ಈಟಿದೆ ವಿಷ ಕೊಟ್ಟು ನರಳಿ ನರಳಿ ಸಹಾಯ ಮಾಡಿದ್ಲು. ಆದರೆ ನೀನು ಒಂದೇ ಸರಿ ಸಾಯಲಿ ಅಂತ ಆಟು ಈಶಾನ ಹಾಲ್ನೋಗೆ ಹಾಕೋಳೆ. ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗ್ತಾ ಇಲ್ಲ. ಅತ್ತೆ ಬಗ್ಗೆ ನಾನು ಅನ್ಕೊಂಡಿದ್ದೆ ಒಂದು, ಆದ್ರೆ ಅದು ಆಗ್ತಿರೋದೇ ಬೇರೆ. ಈ ತರ ಇರುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಷ್ಟಕ್ಕೂ ನನ್ನ ಸಾಯಿಸೋ ಉದ್ದೇಶ ಅವ್ರಿಗೆ ಯಾಕೆ ಬಂತು? ನಾನು ಅವ್ರ ಶತ್ರುನಾ? ಹೌದು ಕಣವ, ಅವಳ ವಿರುದ್ಧ ಯಾರೇ ತಿರುಗಿಬಿದ್ರು ಅವಳ ಪಾಲಿಗೆ ಅವ್ರ ಶತ್ರುಗಳೇ. ಆದ್ರೆ ಮಾವ, ಅವ್ರ ಆ ಥರ ಅನ್ಕೊಳ್ಳೋದಕ್ಕೆ ನಾನೇನ್ ತಪ್ಪು ಮಾಡಿದ್ದೀನಿ? ತೆಪ್ಪು ನೀ ಮಾಡಿದ್ದಲ್ಲ ಕಣವ, ಅದಾಗದೆ ಉಟ್ಕೊಂಡದೆ. ಮೊದಲನೇದಾಗಿ ನೀನು ರಂಗೇಗೌಡನ ಕಟ್ಕೊಂಡು ಈ ಹಟ್ಟಿಗೆ ಸೊಸೆಯಾಗಿ ಬಂದಿದ್ದೆ ಅವಳ ದೃಷ್ಟಿನಾಗೆ ದೊಡ್ಡ ಅಪರಾಧ ಆಗದೆ. ಹೌದು ಕಣವ, ರಂಗೇಗೌಡನ್ನ ಯಾರಾದರೂ ಓದದೇ ಇರುವ, ಪ್ರಪಂಚದ ಜ್ಞಾನನೇ ಇಲ್ಲದೆ ಇರೋ ಕುರುಡಿನೋ ಕುರುಪಿನೋ ತಂದ್ಕೋಬೇಕು, ಅವಳನ್ನು ತನ್ನ ಅದಿಂದಾಗ ಬದುಕಬೇಕು ಅಂತ ಅನ್ಕೊಂಡಿದ್ಲು. ತನ್ನ ಮಗ ಮಹೇಶಂಗೆ ಮಾತ್ರ ಓದಿರೋ ಹುಡುಗಿನ ತಂದ್ಕೋಬೇಕು, ಅವನು ಸುಖದಾಗ ಮೆರೆಯೋದನ್ನು ನೋಡಬೇಕು ಅಂತ ಕನಸ್ಕೊಂಡಿದ್ಲು. ಅದಕ್ಕೆ ಮಹೇಶಂಗೆ ನಿನ್ನನ್ನು ತಂದ್ಕೋಬೇಕು, ರಂಗೇಗೌಡಂಗೆ ಶ್ರೀದೇವಿನ ತಂದ್ಕೋಬೇಕು ಅಂತ ಮೇಲ್ಕೋಟೆನಾಗೆ ನಿಶ್ಚಿತಾರ್ಥ ಏರ್ಪಾಡು ಮಾಡಿದ್ಲು. ಆದರೆ ಶ್ರೀದೇವಿಗೆ ಗೋಪಾಲ್ನಿಂದ ಅನ್ಯಾಯ ಆಗಿದೆ ಅನ್ನೋದು ರಂಗೇಗೌಡನ್ ಗೊತ್ತಾಗ್ತಿದ್ದಂಗೆ ಅವರಿಬ್ಬರಿಗೂ ಲಗ್ನ ಮಾಡಿಸ್ಬಿಟ್ಟ. ಲಗ್ನದ ದಿವಸ ಮಹೇಶ ಕಾಣೆ ಆದ. ರಂಗೇಗೌಡನ ಒಳ್ಳೆತನಕ್ಕೆ ಅದ್ಯಾವರು ನಿನ್ನಂಥ ಹುಡುಗಿನ ಎಂಡ್ರನ್ನ ಮಾಡಿ ಕಳಿಸ್ತಾ. ಓದಿರೋ ಹುಡುಗಿ ಈ ಮನೆ ಸೊಸೆಯಾಗಿ ಬಂದರೆ ಮುಂದೆ ಎಲ್ಲಿ ನನ್ನಿರುತ್ತಾನೆ ತಿರುಗಿ ಬೀಳ್ತಾಳೋ ಅಂತ ಕಾಂಚನ ನಿನ್ನನ್ನು ಯಾವಾಗಲೂ ತುಳಿತಾನೆ ಬಂದು ರಂಗೇಗೌಡನ ದೂರ ಮಾಡ್ತಾನೆ ಬಂದ್ಲು. ಆದರೆ ನೀನು ಅದನ್ನು ಮೆಟ್ಟು ನಿಂತು ರಂಗೇಗೌಡನಿಗೆ ಹತ್ರ ಆಗ್ಬಿಟ್ಟೆ. ನಿನಗೀಗ ಅವಳ ಮೇಲೆ ಅನುಮಾನ ಬಂದದೆ ಅಂತ ಗೊತ್ತಾಗಿ ನಿನ್ನನ್ನು ಕೊಂದೇ ಬಿಡಬೇಕು ಅಂತ ತೀರ್ಮಾನ ಮಾಡೋಳೆ. ನಮ್ಮ ಕಣ್ಣೆದುರಿಗೆ ನಿನ್ನ ಜೀವ ಹೋಗೋದನ್ನು ನಾವು ನೋಡೋಕ್ಕಿಲ್ಲ ಕಣವ. ಕೆಟ್ಟವ್ರು ಯಾವಾಗಲೂ ಗೆಲ್ಬಾರ್ದು ಕಣವ. ಹಂಗಂತ ನೀನು ಸುಮ್ಮನೆ ಇರಬೇಡ. ಅವಳನ್ನ ನಾವು ಯಾವತ್ತೋ ಸಾಯಿಸ್ಬಿಡ್ಬೋದಿತ್ತು. ಹಂಗೇನಾರ ಮಾಡಿದರೆ ರಂಗೇಗೌಡನ ಮನಸ್ಸಿನಾಗೆ ಅವಳು ಸತ್ ಮೇಲೂ ಒಳ್ಳೆಯವಳಾಗೆ ಉಳ್ಕೊಂಡ್ಬಿಡ್ತಿದ್ಲು. ಆಮ್ಯಾಕೆ ರಂಗೇಗೌಡ ನಮ್ಮನ್ನ ಶಾಶ್ವತವಾಗಿ ದೂರ ಮಾಡಿಬಿಡ್ತಿದ್ದ. ಹಂಗಾಗಬಾರ್ದು ಅಂದರೆ ಕಾಂಚನ ಮಾಡಕ್ಕೆ ಹೊರಟಿದ್ದನ್ನ ನೀನು ರಂಗೇಗೌಡನ್ಗೆ ಹೇಳ್ಬೇಕು ಕಣವ್ವ.